ಪಟ್ಟಣಗೆರೆ ಶೆಟ್ನ ರಕ್ತ ಸಿಕ್ತ ಅಧ್ಯಾಯದ ಅಸಲಿ ಚಾಪ್ಟರ್ ಓಪನ್ ಆಗಿದೆ. ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಲಭ್ಯ ಆಗಿದೆ. ಆರೋಪ ಪಟ್ಟಿಯಲ್ಲಿ ಡೆವಿಲ್ ಪಡೆಯ ಅಟ್ಟಹಾಸದ ಪಿನ್ ಟು ಪಿನ್ ಮಾಹಿತಿ ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅಲಿಯಾಸ್ ಡಿ ಬಾಸ್ನ ಕ್ರೌರ್ಯದ ಅನಾವರಣವಾಗಿದೆ. ಆತ ಪೊಲೀಸರ ಮುಂದೆ ಬಾಯ್ಬಿಟ್ಟಿರೋ ಸ್ವಇಚ್ಛಾ ಹೇಳಿಕೆಯ ಕಂಪ್ಲೀಟ್ ಡೀಟೇಲ್ ಲಭ್ಯವಾಗಿದೆ. ಇದು ನರಕಾಸುರರ ಅಸಲಿ ಕಥಾನಕ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಅತಿ ಅಮಾನುಷ್ಯ ಕೃತ್ಯದ ಅಧಿಕೃತ ಸಾರ. ಚಾರ್ಜ್ ಶೀಟ್ನಲ್ಲಿರೋ ಅಸಲಿ ಕಹಾನಿಯ ಎಳೆಯ ಚಿತ್ರಣ. ರೇಣುಕಾಸ್ವಾಮಿ ಎಂಬ ಸಣಕಲ ದೇಹದ ವ್ಯಕ್ತಿಯನ್ನ ಹೇಗೆಲ್ಲ ಸಾಹಿಸಿದ್ರು ಎಂಬ ಸತ್ಯ ದರ್ಶನ. ಡೆವಿಲ್ ಗ್ಯಾಂಗ್ನ ಆರೋಪ ಪಟ್ಟಿಯ ನಿಜಾಂಶಗಳ ಅನಾವರಣ. ಡೆವಿಲ್ ಗ್ಯಾಂಗ್ ರಕ್ತ ಚರಿತ್ರೆಯ ಚಾರ್ಜ್ ಶೀಟ್ ಲಭ್ಯ. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಲೆ ಕಹಾನಿ ರಿವೀಲ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಪ್ರತಿ ರಿವೀಲ್ ಆಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿರೋ 3991 ಪುಟಗಳ ಆರೋಪ ಪಟ್ಟಿಯ ಪ್ರತಿ ಸಿಕ್ಕಿದೆ. ಕೊಲೆಯಲ್ಲಿ ದಾಸನ ಪಾತ್ರದ ಕಂಪ್ಲೀಟ್ ಕಹಾನಿ ರಿವೀಲ್ ಆಗಿದೆ. ಕೊಲೆಯ ಬಗ್ಗೆ ದರ್ಶನ್ ಕೊಟ್ಟಿರೋ ಸ್ವಇಚ್ಛಾ ಹೇಳಿಕೆಯ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿಗೆ ಹೇಗೆಲ್ಲ ಚಿತ್ರಹಿಂಸೆ ಕೊಡಲಾಗಿತ್ತು ಎಂಬ ಮಾಹಿತಿ ಬಟಾಬೈಲಾಗಿದೆ. ದಿನಾಂಕ 8/6/2024ರಂದು ಶನಿವಾರ ಪ್ರದೋಷ್ ನಾಗರಾಜ್ ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಮಧ್ಯಾಹ್ನ 3 ಗಂಟೆಯಲ್ಲಿ ಪವನ್ ನನ್ನ ಬಳಿ ಬಂದು ತನ್ನ ಮೊಬೈಲನ್ನು ನನಗೆ ತೋರಿಸಿ ಯಾವನೋ ಒಬ್ಬ ಗೌತಮ್ ಎಸ್ ಎಂಬ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಿಂದ ಪವಿತ್ರ ಅಕ್ಕನಿಗೆ ತನ್ನ ಖಾಸಗಿ ಅಂಗಾಂಗಗಳ ಚಿತ್ರಗಳನ್ನು ಕಳುಹಿಸ್ತಿದ್ದಾನೆ. ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು? ನಾನು ರೂಮ್ ಮಾಡ್ತೀನಿ, ನೀನು ಬಾ, ನಾನು ದರ್ಶನ್ಗಿಂತ ಚೆನ್ನಾಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ದನ್ನ ತೋರಿಸಿದ್ದ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿರೋದಾಗಿ ಹೇಳ್ದ. ಆಗ ನಾನು ಪವಿತ್ರಾಗೆ ಕಾಲ್ ಮಾಡಿ ಸ್ಟೋನಿ ಬ್ರೂಕ್ಸ್ನಿಂದ ಊಟವನ್ನ ಕಳುಹಿಸಿದ್ದೆ. ಪವಿತ್ರ ಊಟ ಮಾಡುವ ಸಮಯದಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿರುತ್ತೇನೆ. ಊಟ ಮಾಡಿದ ನಂತರ ಯಾರ್ಡ್ಗೆ ಹೋಗಿ ಅವನನ್ನ ಸರಿಯಾಗಿ ವಿಚಾರಿಸಿಕೊಂಡು ಬರೋಣ ಎಂದು ತಿಳಿಸಿರುತ್ತೇನೆ. ಇದಾದ ಬಳಿಕ ದರ್ಶನ್, ವಿನಯ್, ಪ್ರದೋಷ್ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಪವಿತ್ರನ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ತಾರೆ. ಹೀಗೆ ಹೋಗ್ತಾ ಇದ್ದಂತೆ ಮೊದಲೇ ಕೊತ್ತ ಕುದಿಯುತ್ತಿದ್ದ ದರ್ಶನ್ ಮಾಡಿದ್ದೇನು ತೋರಿಸ್ತೀವಿ ನೋಡಿ. ನಾವು ವಾಹನಗಳಿಂದ ಕೆಳಗೆ ಇಳಿದು ಒಳಗೆ ಹೋದಾಗ ಪವಿತ್ರ ಅಕ್ಕಗೆ ತನ್ನ ಖಾಸಗಿ ಅಂಗದ ಚಿತ್ರಗಳನ್ನ ಕಳುಹಿಸಿದ ವ್ಯಕ್ತಿ ಇವನೇ ಎಂದು ಪವನ್ ಹೇಳ್ದ. ನಾನು ಆತನಿಗೆ ಇದನ್ನ ಕಳುಹಿಸಿರೋದು ನೀನೇನಾ ಎಂದು ಕೇಳ್ದೆ. ಅದಕ್ಕೆ ಅವನು ಹೌದು ನಾನೇ ಎಂದ. ಇದು ನಿನಗೆ ಬೇಕಾ? ನಿನ್ನ ಸಂಬಳ ಎಷ್ಟು ಎಂದು ಕೇಳ್ದೆ. 20,000 ಎಂದು ಹೇಳಿದ. ನಿನಗೆ ತಿಂಗಳಿಗೆ 20,000 ಸಂಬಳ? ನನ್ನ ಮಗನೇ, ನೀನು ಇವಳನ್ನ ಮೇಂಟೈನ್ ಮಾಡಲು ಸಾಧ್ಯನಾ? ಈ ರೀತಿಯಾಗಿ ಬಾ ಎಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ಯಲ್ಲ ಅಂತ ಕೇಳ್ದೆ. ಅಲ್ಲದೆ ಕೈಯಿಂದ ಹೊಡೆದೆ, ಕಾಲಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ. ಬಾಗಿದ್ದ ಮರದ ಕೊಂಬೆ ಮುರಿದು ಅದರಲ್ಲೂ ಆತನಿಗೆ ಹೊಡೆದೆ. ಆಗ ಲಕ್ಷ್ಮಣ್, ಅಣ್ಣ ಇವನು ಚಾಳಿ ಬಿದ್ದವನು, ಬಹಳ ಕೆಟ್ಟದಾಗಿ ಮೆಸೇಜ್ಗಳನ್ನ ಅಕ್ಕನಿಗೆ ಕಳುಹಿಸಿದಾನೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಎಂದು ಹೇಳಿ ನನಗೂ ಫೋಟೋ ಮತ್ತು ಮೆಸೇಜ್ ಅನ್ನ ತೋರಿಸ್ದ. ಆಗ ನಾನು ಅವನಿಗೆ ಬೈದು ಕಾಲಿಂದ 1-2 ಬಾರಿ ಒದ್ದೆ. ಕಾರಿನಲ್ಲಿ ಕುಳಿತಿದ್ದ ಪವಿತ್ರ ಕರೆದು ಚಪ್ಪಲಿಯಲ್ಲಿ ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಹೊಡೆದಿದ್ದು ಆಕೆಯ ಕಾಲಿಗೆ ಬೀಳಿಸಿ ಕ್ಷಮೆ ಕೇಳಿಸಿದೆ. ಇದಾದ ಬಳಿಕ ದರ್ಶನ್ ಮನೆಗೆ ಹೋದ ಮೇಲೆ ರೇಣುಕಾಸ್ವಾಮಿ ಸತ್ತಿರೋ ವಿಚಾರ ರಾತ್ರಿ 7:30 ಸುಮಾರಿಗೆ ಪವನ್ ನಿಂದ ನನಗೆ ತಿಳಿಯುತ್ತೆ. ಆತ ಚೆನ್ನಾಗಿ ಇದ್ನಲ್ಲ, ಹೇಗ್ ಸತ್ತ ಅಂತ ಈ ವೇಳೆ ದರ್ಶನ್ ವಿಚಾರಿಸಿದ್ನಂತೆ. ಇದಾದ ಬಳಿಕ ನಡೆದಿದ್ದೇ ಸಾಕ್ಷ್ಯನಾಶದ ಕಹಾನಿ. 30 ಲಕ್ಷ ರೂಪಾಯಿ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸೋಕೆ ದರ್ಶನ್ ಮಾಡಿದ ಆಟ ಎಲ್ಲವೂ ಈಗಾಗಲೇ ರಿವೀಲ್ ಆಗಿದೆ. ಇದಷ್ಟೇ ಅಲ್ಲ, ದರ್ಶನ್ ಮತ್ತು ಪವಿತ್ರ ಗೌಡಾಳ ನಡುವಿನ ಸಂಬಂಧ ಏನು ಅನ್ನೋದು ದರ್ಶನ್ ಮೂಲಕವೇ ಬಹಿರಂಗವಾಗಿದೆ. ಜೊತೆಗೆ ಡೆವಿಲ್ ಗ್ಯಾಂಗ್ನ ಇತಿಹಾಸವನ್ನು ಬಿಚ್ಚಿಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ
ಪವಿತ್ರ ಜೊತೆ ದರ್ಶನ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದ ಅನ್ನೋದು ಆತನ ಮೂಲಕವೇ ಗೊತ್ತಾಗಿದೆ. ದಾಸನ RR ನಗರದ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಗೌಡ ಮನೆ ಇದೆ. ಕಳೆದ 8 ವರ್ಷದಿಂದ ನನ್ನ ಹಾಗೂ ಪವಿತ್ರ ಮನೆಯಲ್ಲಿ ಪವನ್ ಕೆಲಸ ಮಾಡ್ತಾ ಇದ್ದ ಅಂತ ದರ್ಶನ್ ಹೇಳ್ಕೊಂಡಿದ್ದಾನೆ. ಇನ್ನು ನಂದೀಶ್ ಆಗಾಗ ನನ್ನ ಮನೆ ಬಳಿ ಬರ್ತಾ ಇದ್ದ ನನ್ನ ಅಭಿಮಾನಿ. ಲಕ್ಷ್ಮಣ್ 15 ವರ್ಷಗಳಿಂದ ನನ್ನ ಬಳಿ ಕಾರ್ ಡ್ರೈವರ್ ಆಗಿದ್ದ. ವಿನಯ್ 3-4 ವರ್ಷಗಳಿಂದ ಕಾಮನ್ ಫ್ರೆಂಡ್ ಗಳಿಂದ ಪರಿಚಯ ಆದವನು. ನಾಗರಾಜ್ ಮೈಸೂರಿನ ಫಾರ್ಮ್ ಹೌಸ್ ನ ನೋಡ್ಕೊಳ್ತಾ ಇರ್ತಾರೆ ಅಂತ ದರ್ಶನ್ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ದರ್ಶನ್ ವಿಜಯಲಕ್ಷ್ಮಿ ಒಬ್ಬರೇ ನನ್ನ ಪತ್ನಿ ಅಂತ ಒಪ್ಕೊಂಡಿದ್ದಾರೆ. ಪವಿತ್ರ ಗೌಡಾಳನ್ನ ಮದುವೆಯಾಗಿಲ್ಲ ಅಂತಾನು ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಡೆವಿಲ್ ಗ್ಯಾಂಗ್ ನ ಅಟ್ಟಹಾಸದ ಅಧಿಕೃತ ಅಸಲಿ ಚಿತ್ರಣ ದರ್ಶನ್ ಬಾಯಿಂದಲೇ ರಿವೀಲ್ ಆಗಿದೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಆತನ ನಿಜ ಸ್ವರೂಪ ಜಗಜ್ಜಾಹೀರಾಗಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.